ಹಲೋ ಸ್ನೇಹಿತರೆ, ನಾವು ಈ ದಿನ CSS ಅಲ್ಲಿ ಟೆಕ್ಸ್ಟ್ ಪ್ರಾಪರ್ಟೀಸ್ ಏನೇನಿದೆ ಅಂತೇಳಿ ತಿಳ್ಕೊಳ್ಳೋಣಂತೆ. ಈ ಟೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇದಾಗಿ ಟೆಕ್ಸ್ಟ್ ಅಲೈನ್ ಅಂತಿದೆ, ಹಾಗೆ ನೆಕ್ಸ್ಟ್ ಒನ್ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಂತಿದೆ, ಹಾಗೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್, ಟೆಕ್ಸ್ಟ್ ಇಂಡೆಂಟ್, ವರ್ಡ್ ಸ್ಪೇಸಿಂಗ್, ಲೆಟರ್ ಸ್ಪೇಸಿಂಗ್ ಅಂತೇಳಿ ಇದೆ. ಈ ಟೆಕ್ಸ್ಟ್ ಅಲೈನ್ ನಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ ನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಥವಾ ಜಸ್ಟಿಫೈ ಆಗಿ ಮಾಡಬಹುದು ಇದರಿಂದ. ಹಾಗೆ ಈ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಂತಿದೆಯಲ್ಲ, ಈ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಂತಂದ್ರೆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಲಾಸ್ಟ್ ಲೈನ್ ಇರುತ್ತಲ್ಲ, ಅದು ಲೆಫ್ಟ್ ಸೈಡ್ ಹೋಗ್ಬೇಕಾ ಅಥವಾ ರೈಟ್ ಸೈಡ್ ಹೋಗ್ಬೇಕಾ ಅಥವಾ ಸೆಂಟರ್ ಅಲ್ಲಿ ಬರ್ಬೇಕಾ ಅಂತೇಳಿ ಈ ಪ್ರಾಪರ್ಟೀಸ್ ನ ಯೂಸ್ ಮಾಡ್ಕೊಂಡು ಮಾಡ್ತಿರ್ತೀವಿ. ಹಾಗೆ ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತಿದೆ, ಅಂದ್ರೆ ನಾವು ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ನ ಯೂಸ್ ಮಾಡ್ಕೊಂಡು ಆ ಟೆಕ್ಸ್ಟ್ ಏನಿದೆಯಲ್ಲ ಅದನ್ನ ನಾವು ಅಪ್ಪರ್ ಕೇಸ್ ಆಗಿ ಮಾಡಬಹುದು ಅಥವಾ ಲೋವರ್ ಕೇಸ್ ಆಗಿ ಮಾಡಬಹುದು ಅಥವಾ ಕ್ಯಾಪಿಟಲೈಸ್ ಈಚ್ ವರ್ಡ್ ಅನ್ನೋ ಹಾಗೆ ಕೂಡ ಮಾಡಬಹುದು. ಹಾಗೆ ಟೆಕ್ಸ್ಟ್ ಇಂಡೆಂಟ್ ಅಂತಿದೆ. ಟೆಕ್ಸ್ಟ್ ಇಂಡೆಂಟ್ ಅಂದ್ರೆ ಪ್ಯಾರಾಗ್ರಾಫ್ ನಲ್ಲಿ ಮೊದಲೇ ಲೈನ್ ಇರುತ್ತಲ್ಲ, ಅದು ನಮ್ಗೆ ಸ್ವಲ್ಪ ಸ್ಪೇಸ್ ನ ಕೊಡ್ಬೇಕಂತಂದ್ರೆ ಈ ಟೆಕ್ಸ್ಟ್ ಇಂಡೆಂಟ್ ನ ನಾವು ಯೂಸ್ ಮಾಡ್ತಿರ್ತೀವಿ. ಹಾಗೆ ವರ್ಡ್ ಸ್ಪೇಸಿಂಗ್ ಅಂತಿದೆ. ಈಚ್ ವರ್ಡ್ಸ್ ಆದ್ಮೇಲೆ ನಮ್ಗೆ ಎಷ್ಟು ಸ್ಪೇಸ್ ಬೇಕು ಅಂತೇಳಿ ನಾವು ಈ ವರ್ಡ್ ಸ್ಪೇಸಿಂಗ್ ನಲ್ಲಿ ಕೊಡ್ತಿರ್ತೀವಿ. ಹಾಗೆ ಲೆಟರ್ ಸ್ಪೇಸಿಂಗ್ ಅಂತಿದೆ. ಈ ಲೆಟರ್ ಸ್ಪೇಸಿಂಗ್ ಅಲ್ಲಿ ನಾವು ಒಂದು ವರ್ಡ್ ಅಲ್ಲಿ ಈಚ್ ಲೆಟರ್ ನ ಮಧ್ಯದಲ್ಲಿ ಎಷ್ಟು ಸ್ಪೇಸ್ ನ ಬೇಕು ಅನ್ನೋದು ಅಷ್ಟು ಕೊಡ್ಬೋದು. ಬನ್ನಿ ಸ್ನೇಹಿತರೆ, ಇದೆಲ್ಲ ಯಾವ ರೀತಿ ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣಂತೆ. ನಾನು ಇಲ್ಲಿ ಒಂದು ಬೇಸಿಕ್ HTML ಟ್ಯಾಗ್ ನ ಹಾಕಿದ್ದೀನಲ್ಲ, ಇದರಲ್ಲಿ ಬಾಡಿಯಲ್ಲಿ ನಾನು ಒಂದು ಹೆಡಿಂಗ್ ನ ಕೊಟ್ಟಿದ್ದೀನಿ. ಅದೇ ರೀತಿ ಒಂದು ಡಿವ್ ಅನ್ನೋ ಟ್ಯಾಗ್ ನ ಓಪನ್ ಮಾಡಿದ್ದೀನಿ. ಆ ಡಿವ್ ಒಳಗಡೆ ಒಂದು ಪ್ಯಾರಾಗ್ರಾಫ್ ನ ಹಾಕಿದ್ದೀನಿ. ಹಾಗೆ ಆ ಡಿವ್ ಗೆ ಒಂದು ID ನ ಕೊಟ್ಟಿದ್ದೀನಿ ನೋಡ್ರಿ, ಬಾಕ್ಸ್ ಅಂತೇಳಿ. ಆ ಬಾಕ್ಸ್ ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇನ್ಲೈನ್ ಸ್ಟೈಲ್ ಟ್ಯಾಗ್ ಒಳಗಡೆ ವಿಡ್ತ್ ನ ಕೊಟ್ಟಿದ್ದೀನಿ ನೋಡ್ರಿ. ವಿಡ್ತ್ 400 px ಅಂತೇಳಿ ಕೊಟ್ಟಿದ್ದೀನಿ. ಹಾಗೆ ಪ್ಯಾಡಿಂಗ್ ನ ಕೊಟ್ಟಿದ್ದೀನಿ 25 px ಅಂತೇಳಿ. ಒಂದು ಬಾರ್ಡರ್ ನ ಕ್ರಿಯೇಟ್ ಮಾಡಿದ್ದೀನಿ 2 px ಸಾಲಿಡ್ ಬ್ಲಾಕ್ ಇರ್ಬೇಕಂತೇಳಿ. ಹಾಗೆ ಈ ಫೈಲ್ ನಾನು text.html ಅಂತೇಳಿ ಸೇವ್ ಮಾಡಿರ್ತೀನಿ. ಈ ಫೋಲ್ಡರ್ ಅಲ್ಲಿ ಇದನ್ನ ಓಪನ್ ಮಾಡಿ ನೋಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಒಂದು ಹೆಡಿಂಗ್ ಬಂದಿದೆ. ಹಾಗೆ ಒಂದು ಡಿವ್ ಬಾಕ್ಸ್ ಒಳಗಡೆ ಒಂದು ಪ್ಯಾರಾಗ್ರಾಫ್ ಅನ್ನೋದು ಕ್ರಿಯೇಟ್ ಆಗಿದೆ. ಇವಾಗ ನಾನು ಇದಕ್ಕೆ ಟೆಕ್ಸ್ಟ್ ಪ್ರಾಪರ್ಟೀಸ್ ಏನಿದೆಯಲ್ಲ ಆ ಸ್ಟೈಲ್ಸ್ ನೆಲ್ಲ ಅಪ್ಲೈ ಮಾಡ್ತೀನಿ. ಫಸ್ಟ್ ನಾನು ಈ ಬಾಕ್ಸ್ ಅನ್ನ ಐಡಿಗೆ ಸ್ಟೈಲ್ ನ ಕೊಡ್ತಿದ್ದೀನಿ ನೋಡ್ರಿ. ಈ ಟೆಕ್ಸ್ಟ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇದಾಗಿ ಟೆಕ್ಸ್ಟ್ ಅಲೈನ್ ಅನ್ನೋ ಸ್ಟೈಲ್ ಇದೆಯಲ್ಲ, ಇಲ್ಲಿ ನಾನು ಟೆಕ್ಸ್ಟ್ ಅಲೈನ್ ರೈಟ್ ಅಂತ ಹೇಳಿ ಕೊಟ್ಟಿರ್ತೀನಿ. ಹಾಗೆ ಈ ಫೈಲ್ ನ ಸೇವ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ನೀವು, ಆ ಡಿವ್ ಒಳಗಡೆ ಏನ್ ಪ್ಯಾರಾಗ್ರಾಫ್ ಬಂದಿದೆಯಲ್ಲ ಅದೆಲ್ಲ ರೈಟ್ ಸೈಡ್ ಬಂದಿದೆ. ಅಂದ್ರೆ ನಾವು ಟೆಕ್ಸ್ಟ್ ಅಲೈನ್ ರೈಟ್ ಅಂತ ಹೇಳಿ ಕೊಡೋದ್ರಿಂದ ಅದು ರೈಟ್ ಸೈಡ್ ಆಗುತ್ತೆ. ಡಿಫಾಲ್ಟ್ ಆಗಿ ಅದು ಲೆಫ್ಟ್ ಇತ್ತಲ್ಲ, ಅದು ಇವಾಗ ರೈಟ್ ಆಗಿದೆ. ಹಾಗೆ ನಾವು ಈ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಹೇಳಿ ಕೊಟ್ರೆ ಈ ಫೈಲ್ ಅಲ್ಲಿ ನೋಡಬಹುದು ನೀವು, ಸೆಂಟರ್ ಆಗಿ ಬಂದಿದೆ. ಅಂದ್ರೆ ಈ ಪ್ಯಾರಾಗ್ರಾಫ್ ಅನ್ನೋದು ಸೆಂಟರ್ ಅಲ್ಲಿ ಬಂದಿದೆ. ಅದೇ ರೀತಿ ಇನ್ನೊಂದು ಸ್ಟೈಲ್ ಇದೆ ನೋಡ್ರಿ, ಜಸ್ಟಿಫೈ ಅಂತೇಳಿ. ಇಲ್ಲಿ ಜಸ್ಟಿಫೈ ಅಂತ ಹೇಳಿ ಸ್ಟೈಲ್ ನ ಕೊಟ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಪ್ಯಾರಾಗ್ರಾಫ್ ಅನ್ನೋದು ಕರೆಕ್ಟ್ ಜಸ್ಟಿಫೈ ಆಗಿ ಅಲೈನ್ ಆಗಿದೆ. ಅಂದ್ರೆ ಒಂದು ಟೆಕ್ಸ್ಟ್ ಪ್ಯಾರಾಗ್ರಾಫ್ ನ ನಾವು ಕ್ರಿಯೇಟ್ ಮಾಡಿದಾಗ ಟೆಕ್ಸ್ಟ್ ಅಲೈನ್ ಜಸ್ಟಿಫೈ ಅಂತ ಹೇಳಿ ಕೊಟ್ರೆ ಅದು ಲೆಫ್ಟ್ ಸೈಡ್ ಹಾಗೆ ರೈಟ್ ಸೈಡ್ ಈಕ್ವಲ್ ಆಗಿ ತಗೊಳುತ್ತೆ. ಈ ರೀತಿ ಜಸ್ಟಿಫೈ ಆಗಿ ಬರುತ್ತೆ. ಅದೇ ರೀತಿ ಡಿಫಾಲ್ಟ್ ಪ್ರಾಪರ್ಟಿ ಏನಿದೆಯಲ್ಲ ಅದು ಲೆಫ್ಟ್ ಅಂತ ಹೇಳಿ, ಅದನ್ನ ನಾನು ಲೆಫ್ಟ್ ಅಂತ ಹೇಳಿ ಕೊಟ್ಟು ರಿಫ್ರೆಶ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಟೆಕ್ಸ್ಟ್ ಎಲ್ಲ ಲೆಫ್ಟ್ ಸೈಡ್ ಬಂದಿದೆ. ಇದು ನಾರ್ಮಲ್ ಆಗಿ ನೀವು ಕೊಟ್ಟಿಲ್ಲ ಅಂದ್ರೆ ಕೂಡ ಲೆಫ್ಟ್ ಸೈಡ್ ಇರುತ್ತೆ. ನಾನು ಇವಾಗ ಇದನ್ನ ಮತ್ತೆ ಜಸ್ಟಿಫೈ ಅಂತ ಹೇಳಿ ಮಾಡಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ಇದು ಟೆಕ್ಸ್ಟ್ ಅನ್ನೋದು ಜಸ್ಟಿಫೈ ಆಗಿದೆ. ಹಾಗೆ ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ನೋಡೋದಾದ್ರೆ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಂತ ಹೇಳಿ. ಈ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಲ್ಲಿ ನಮ್ಗೆ ಲೆಫ್ಟ್, ರೈಟ್ ಹಾಗೆ ಸೆಂಟರ್ ಅನ್ನೋ ಸ್ಟೈಲ್ಸ್ ಇರುತ್ತೆ. ಇಲ್ಲಿ ನಾನು ರೈಟ್ ಅಂತ ಹೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಈ ಟೆಕ್ಸ್ಟ್ ಅಲ್ಲಿ ಲಾಸ್ಟ್ ಒಂದು ಲೈನ್ ಏನಿದೆಯಲ್ಲ ಅದು ರೈಟ್ ಸೈಡ್ ಬಂದಿದೆ. ಅಂದ್ರೆ ನಾವು ಲಾಸ್ಟ್ ಲೈನ್ ನ ಚೇಂಜಸ್ ಮಾಡೋದಕ್ಕೋಸ್ಕರ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅನ್ನೋ ಪ್ರಾಪರ್ಟೀಸ್ ನ ಯೂಸ್ ಮಾಡ್ತೀವಿ. ಹಾಗೆ ನಾನು ಇದನ್ನ ಸೆಂಟರ್ ಅಂತ ಹೇಳಿ ಕೊಟ್ರೆ ಇಲ್ಲಿ ನೋಡ್ತಿರ್ಬೋದು ನೀವು, ಲಾಸ್ಟ್ ಲೈನ್ ಸೆಂಟರ್ ಆಗಿ ಬಂದಿದೆ. ಹಾಗೆ ನಾವು ಸ್ಟಾರ್ಟ್ ಅಂತ ಹೇಳಿ ಕೊಡ್ಬೋದು. ಸ್ಟಾರ್ಟ್ ಅಂತ ಕೊಟ್ರೆ ಅದು ಲೆಫ್ಟ್ ಸೈಡ್ ಬರುತ್ತೆ. ಇದು ಡಿಫಾಲ್ಟ್ ಆಗಿರುತ್ತೆ. ನೀವು ಕೊಟ್ಟಿಲ್ಲ ಅಂದ್ರೂ ಕೂಡ ಅದು ಲೆಫ್ಟ್ ಸೈಡ್ ಇಂದಾನೆ ಸ್ಟಾರ್ಟ್ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ನೋಡೋದಾದ್ರೆ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತೇಳಿ. ಈ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ನಾವು ಯೂಸ್ ಮಾಡ್ಕೊಂಡು ಟೆಕ್ಸ್ಟ್ ನ ಅಪ್ಪರ್ ಕೇಸ್ ಹಾಗೆ ಲೋವರ್ ಕೇಸ್ ನ ಮಾಡ್ಬೋದು. ಇಲ್ಲಿ ನಾನು ಅಪ್ಪರ್ ಕೇಸ್ ಅಂತೇಳಿ ಹಾಕಿದ್ದೀನಲ್ಲ, ಈ ಫೈಲ್ ನ ಸೇವ್ ಮಾಡ್ತೀನಿ. ಇಲ್ಲಿ ನೋಡಬಹುದು ನೀವು, ಟೆಕ್ಸ್ಟ್ ಅನ್ನೋದು ಏನಿದೆಯಲ್ಲ ಅದೆಲ್ಲ ಅಪ್ಪರ್ ಕೇಸ್ ಅಲ್ಲಿ ಬಂದಿದೆ. ಅಂದ್ರೆ ಎಲ್ಲ ಕ್ಯಾಪಿಟಲ್ ಲೆಟರ್ ಆಗಿ ಬಂದಿದೆ. ಈ ರೀತಿ ನೀವು ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಪ್ಪರ್ ಕೇಸ್ ಅಂತ ಹೇಳಿ ಹಾಕೋದ್ರಿಂದ ಟೆಕ್ಸ್ಟ್ ಎಲ್ಲ ಅಪ್ಪರ್ ಕೇಸ್ ಅಲ್ಲಿ ಬರುತ್ತೆ. ಹಾಗೆ ನನಗೆ ಲೋವರ್ ಕೇಸ್ ಅಲ್ಲಿ ಏನಾದ್ರು ಬರಬೇಕು, ಎಲ್ಲ ಸ್ಮಾಲ್ ಲೆಟರ್ ಹಾಕ್ಬೇಕಂತಂದ್ರೆ ನಾನು ಲೋವರ್ ಕೇಸ್ ಅಂತ ಹೇಳಿ ಹಾಕ್ತೀನಿ. ಇಲ್ಲಿ ರಿಫ್ರೆಶ್ ಮಾಡಿದ್ರೆ ನೋಡ್ತಿರ್ಬೋದು ನೀವು, ಟೆಕ್ಸ್ಟ್ ಏನಿದೆಯಲ್ಲ ಅದು ಎಲ್ಲ ಲೋವರ್ ಕೇಸ್ ಆಗಿದೆ. ಈ ರೀತಿ ನಾವು ಟೆಕ್ಸ್ಟ್ ನ ಟ್ರಾನ್ಸ್ಫಾರ್ಮ್ ಮಾಡಬಹುದು. ಹಾಗೆ ಕ್ಯಾಪಿಟಲೈಸ್ ಅಂತೇಳಿ ಒಂದು ಪ್ರಾಪರ್ಟಿ ಕೂಡ ಇದೆ. ಈ ಕ್ಯಾಪಿಟಲೈಸ್ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಪ್ರತಿಯೊಂದು ವರ್ಡ್ಗೂ ಫಸ್ಟ್ ಲೆಟರ್ ಏನಿದೆಯಲ್ಲ ಅದು ಕ್ಯಾಪಿಟಲ್ ಲೆಟರ್ ಆಗಿದೆ. ಈ ರೀತಿ ನೀವು ಈಚ್ ವರ್ಡ್ ಫಸ್ಟ್ ಲೆಟರ್ ಅನ್ನೋದು ಕ್ಯಾಪಿಟಲ್ ಆಗ್ಬೇಕು ಅಂತಂದ್ರೆ ಕ್ಯಾಪಿಟಲೈಸ್ ಅಂತ ಹೇಳಿ ಕೊಡ್ಬೇಕಾಗುತ್ತೆ. ಹಾಗೆ ಲಾಸ್ಟ್ ಒನ್ ನನ್ ಅನ್ನೋ ಪ್ರಾಪರ್ಟಿ ಇದೆ. ಇಲ್ಲಿ ನನ್ ಅಂತೇಳಿ ಹಾಕಿರ್ತೀನಿ. ಇದು ನಾರ್ಮಲ್ ಆಗಿ ಬಂದಿದೆ. ಅಂದ್ರೆ ನನ್ ಅಂತಂದ್ರೆ ನೀವು
ಕೊಟ್ಟರು ಬರುತ್ತೆ, ಇಲ್ಲಾಂದ್ರೆ ಅದು ಕೊಟ್ಟಿಲ್ಲ ಅಂದ್ರೂ ನಡೆಯುತ್ತೆ. ಅದು ಆ ಪ್ಯಾರಾಗ್ರಾಫ್ ಏನಿದೆಯಲ್ಲ ಅದು ಆಸ್ ಇಟ್ ಈಸ್ ಬಂದಿರುತ್ತೆ. ನಾನು ಇಲ್ಲಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ನ ಅಪ್ಪರ್ ಕೇಸ್ ಅಂತೇಳಿ ಹಾಕಿರ್ತೀನಿ. ಹಾಗೆ ನೆಕ್ಸ್ಟ್ ಒಂದು ಪ್ರಾಪರ್ಟೀಸ್ ನೋಡೋದಾದ್ರೆ ಟೆಕ್ಸ್ಟ್ ಇಂಡೆಂಟ್ ಅಂತೇಳಿ. ಈ ಟೆಕ್ಸ್ಟ್ ಇಂಡೆಂಟ್ ಅನ್ನೋದು ಪ್ಯಾರಾಗ್ರಾಫ್ ನ ಫಸ್ಟ್ ಲೈನ್ ಗೆ ಸ್ಪೇಸ್ ನ ಕೊಡೋದಿರುತ್ತೆ. ಅಂದ್ರೆ ನಾನು ಇಲ್ಲಿ ಟೆಕ್ಸ್ಟ್ ಇಂಡೆಂಟ್ 100px ಅಂತೇಳಿ ಕೊಟ್ಟಿರ್ತೀನಿ. ಈ ಫೈಲ್ ನ ಸೇವ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಪ್ಯಾರಾಗ್ರಾಫ್ ನ ಫಸ್ಟ್ ಲೈನ್ ಏನಿದೆಯಲ್ಲ ಅಲ್ಲಿ ಫಸ್ಟ್ ಗೆ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಎಷ್ಟು ಪಿಕ್ಸೆಲ್ಸ್ ಅಂತ ಹೇಳಿ ಕೊಡ್ತೀವಲ್ಲ ಅಷ್ಟು ಅದು ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಫಸ್ಟ್ ಲೈನ್ ಅಲ್ಲಿ. ಹಾಗೆ ನಾನು ಇದಿಷ್ಟು ಟೆಕ್ಸ್ಟ್ ಪ್ರಾಪರ್ಟೀಸ್ ನ ತೆಗೆದು ಬಿಡ್ತೀನಿ ನೋಡ್ರಿ. ಹಾಗೆ ಈ ಟೆಕ್ಸ್ಟ್ ಇಂಡೆಂಟ್ ಏನಿದೆಯಲ್ಲ ಇದನ್ನ ನಾನು 50px ಅಂತ ಹೇಳಿ ಕೊಟ್ಟಿದ್ದೀನಿ. ಇವಾಗ ನಾವು ವರ್ಡ್ ಸ್ಪೇಸಿಂಗ್ ಯಾವ ರೀತಿ ಅಂತ ನೋಡೋದಾದ್ರೆ ಇಲ್ಲಿ ನಾನು ವರ್ಡ್ ಸ್ಪೇಸಿಂಗ್ 50px ಅಂತ ಹೇಳಿ ಹಾಕಿದ್ದೀನಲ್ಲ, ಈ ಬ್ರೌಸರ್ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ಈಚ್ ವರ್ಡ್ ಏನಿದೆಯಲ್ಲ ಅದರ ಮಧ್ಯದಲ್ಲಿ ಸ್ಪೇಸ್ ಬಂದಿದೆ. ಅಂದ್ರೆ 50px ಅಷ್ಟು ಸ್ಪೇಸ್ ಬಂದಿದೆ. ಈ ರೀತಿ ನಾವು ಪ್ರತಿ ವರ್ಡ್ ನ ಮಧ್ಯದಲ್ಲಿ ನಮಗೆ ಸ್ಪೇಸ್ ಬೇಕು ಅಂತಂದ್ರೆ ಈ ವರ್ಡ್ ಸ್ಪೇಸಿಂಗ್ ನ ಯೂಸ್ ಮಾಡಬಹುದು. ಹಾಗೆ ನಾನು ಇದನ್ನ 20px ಅಂತ ಹೇಳಿ ಮಾಡಿರ್ತೀನಿ. ಈ ರೀತಿ ನಾವು ಎಷ್ಟು ಪಿಕ್ಸೆಲ್ಸ್ ಅಂತ ಹೇಳಿ ಕೊಡ್ತೀವಲ್ಲ ಅಷ್ಟು ಆ ವರ್ಡ್ ನ ಮಧ್ಯೆ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹಾಗೆ ಲಾಸ್ಟ್ ಒನ್ ಲೆಟರ್ ಸ್ಪೇಸಿಂಗ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಾನು ಇಲ್ಲಿ ವರ್ಡ್ ಸ್ಪೇಸಿಂಗ್ ನ ತೆಗೆದು ಬಿಡ್ತೀನಿ. ಇವಾಗ ಲೆಟರ್ ಸ್ಪೇಸಿಂಗ್ ಅಂತ ಹೇಳಿ ಬರೆದಿರ್ತೀನಿ. ಹಾಗೆ ಇದನ್ನ 10px ಅಂತ ಹೇಳಿ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ಈಚ್ ವರ್ಡ್ ನ ಲೆಟರ್ಸ್ ನ ಮಧ್ಯದಲ್ಲಿ 10 ಪಿಕ್ಸೆಲ್ಸ್ ಅಷ್ಟು ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗಿದೆ. ಈ ರೀತಿ ನಾವು ಈಚ್ ಲೆಟರ್ ನ ಮಧ್ಯದಲ್ಲಿ ನಮಗೆ ಸ್ಪೇಸಿಂಗ್ ಅನ್ನೋದು ಕ್ರಿಯೇಟ್ ಆಗ್ಬೇಕಂದ್ರೆ ನಾವು ಲೆಟರ್ ಸ್ಪೇಸಿಂಗ್ ಅನ್ನೋದು ಯೂಸ್ ಮಾಡ್ಬೇಕಾಗುತ್ತೆ. ಹಾಗೆ ವರ್ಡ್ ನ ಮಧ್ಯೆ ಸ್ಪೇಸಿಂಗ್ ಬೇಕಂದ್ರೆ ನಾವು ವರ್ಡ್ ಸ್ಪೇಸಿಂಗ್ ನ ಯೂಸ್ ಮಾಡ್ಬೇಕಾಗುತ್ತೆ. ಆ ಟೆಕ್ಸ್ಟ್ ಅನ್ನೋದು ಲೆಫ್ಟ್ ಸೈಡ್, ರೈಟ್ ಸೈಡ್, ಸೆಂಟರ್ ಅಥವಾ ಜಸ್ಟಿಫೈ ಆಗ್ಬೇಕಂದ್ರೆ ನಾವು ಟೆಕ್ಸ್ಟ್ ಅಲೈನ್ ನ ಯೂಸ್ ಮಾಡ್ಬೇಕಾಗುತ್ತೆ. ಆ ಟೆಕ್ಸ್ಟ್ ಅಲ್ಲಿ ಫಸ್ಟ್ ಒನ್ ಲೈನ್ ನ ಮುಂಚೆ ಸ್ಪೇಸ್ ನ ಕೊಡ್ಬೇಕಂದ್ರೆ ಟೆಕ್ಸ್ಟ್ ಇಂಡೆಂಟ್ ಅನ್ನೋದು ಯೂಸ್ ಮಾಡ್ತೀವಿ. ಹಾಗೆ ಲಾಸ್ಟ್ ಒನ್ ಲೈನ್ ಗೆ ನಾವು ಅಲೈನ್ಮೆಂಟ್ ಕೊಡ್ಬೇಕಂದ್ರೆ ಟೆಕ್ಸ್ಟ್ ಅಲೈನ್ ಲಾಸ್ಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸರಿ ಸ್ನೇಹಿತರೆ, ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಟೆಕ್ಸ್ಟ್ ಪ್ರಾಪರ್ಟಿ ಸ್ಟೈಲ್ ನ ಯೂಸ್ ಮಾಡೋದು ಅಂತೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಅಂತ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.